Welcome back to Spartarivu. Based on students' demand, ಇವತ್ತು will deal about monsoon. Monsoon ಅಲ್ಲಿ will also understand ITCZ ಅಂದ್ರೆ ಏನು, jet stream ಅಂದ್ರೆ ಏನು, how it is influencing monsoon, all 360 angle ಇಂದ will understand. This video will be a one-point solution for all your monsoon doubts. See, monsoon ಅನ್ನೋ term ನ ನಾವು Arabic ಇಂದ ತಗೊಂಡಿರೋದು, ಮೌಸಮ್ ಅಂತ. So what is this ಮೌಸಮ್? ಮೌಸಮ್ ಅಂದ್ರೆ ರಿವರ್ಸಲ್ ಆಫ್ ದ ವಿಂಡ್, ಸೀಸನಲ್ ರಿವರ್ಸಲ್ ಆಫ್ ದ ವಿಂಡ್. ಫಸ್ಟ್ ಏನದು ಸೀಸನಲ್ ರಿವರ್ಸಲ್ ಅಂತ ನೋಡೋಣ. ಸೊ ಸಮ್ಮರ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಹೈ ಟೆಂಪರೇಚರ್ ಇದೆ. ಆಸ್ ಐ ಸೆಡ್ ಯು, ಹೈ ಟೆಂಪರೇಚರ್ ಇದ್ದಾಗ ಲೋ ಪ್ರೆಷರ್ ಇರುತ್ತೆ. ಲೋ ಪ್ರೆಷರ್ ಅಂದ್ರೆ ಒತ್ತಡ ಕಮ್ಮಿ ಇದೆ ಅಂತ. ಅಂಡ್ ಸೊ ಫಂಡಮೆಂಟಲ್ಸ್ ಆಫ್ ಜಾಗ್ರಫಿ, ವಿಂಡ್ ಯಾವ ಪ್ರೆಷರ್ ಇಂದ ಯಾವ ಪ್ರೆಷರ್ಗೆ ಹೋಗುತ್ತೆ? ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ಹೋಗುತ್ತೆ. ಸೊ ಯೋ ವಿಲ್ ಸಿ ವಿಂಡ್ going like this. ಇಲ್ಲಿ ನಮ್ಗೆ ಅರೇಬಿಯನ್ ಸಿ ಮಾಯಿಶ್ಚರ್ ತಗೊಂಡು ವಿಲ್ ಬಿ ರೈನ್ಫಾಲ್ ಇನ್ ಇಂಡಿಯಾ. ಇದು ಸಮ್ಮರ್ ಅಲ್ಲಿ. ಬಟ್ ಆದ್ರೆ ವಿಂಟರ್ ಅಲ್ಲಿ ಏನಾಗುತ್ತೆ? ದ ವಿಂಡ್ ಡೈರೆಕ್ಷನ್ ವಿಲ್ ಗೆಟ್ ರಿವರ್ಸ್ಡ್. ಇಟ್ ಇಸ್ ಲೈಕ್ ದಿಸ್. ಯಾಕೆ? ವೈ ದೇರ್ ಇಸ್ ಸೀಸನಲ್ ಚೇಂಜ್ ಇನ್ ದ ವಿಂಡ್ ಡೈರೆಕ್ಷನ್. ಅಂಡ್ ಯಾಕೆ ನಾವು ಸ್ಟೂಡೆಂಟ್ ಶುಡ್ ಅಂಡರ್ಸ್ಟ್ಯಾಂಡ್ ಯಾಕೆ ಜೂನ್ ಅಲ್ಲಿ ಮಾತ್ರ ವಿ ಗೆಟ್ ಮಾನ್ಸೂನ್, ಜೂನ್ ಜುಲೈ ಆಗಸ್ಟ್ ಅಲ್ಲಿ ಯಾಕೆ ಮಾನ್ಸೂನ್ ಬರುತ್ತೆ, ಅಕ್ಟೋಬರ್ ನವೆಂಬರ್ ಅಲ್ಲಿ ಯಾಕೆ ದೇರ್ ಇಸ್ ರಿಟ್ರೀಟಿಂಗ್ ಆಫ್ ಮಾನ್ಸೂನ್, ವಾಟ್ ಇಸ್ ದ ಲಿಂಕ್ ಬಿಟ್ವೀನ್ ದೀಸ್ ಡೇಟ್ಸ್ ಅಂಡ್ ಮಾನ್ಸೂನ್ ಸೀಸನ್ ಅಂತ ನೋಡೋಣ. ಏನಿದು ITCZ ಅಂತ ನೋಡೋಣ. ITCZ ಅಂದ್ರೆ ಇದು ಇಂಟರ್ ಟ್ರಾಪಿಕಲ್ ಕನ್ವರ್ಜೆಂಟ್ ಝೋನ್. ಟ್ರಾಪಿಕ್ ರೀಜನ್ ಅಲ್ಲಿ ಏನೋ ಕನ್ವರ್ಜ್ ಆಗ್ತದೆ, ಅದನ್ನ ನಾವು ITCZ ಅಂತ ಕರಿತೀವಿ. So we'll understand. See, first basic, March ಅಲ್ಲಿ overhead ಅಥವಾ vertical sun rays ಸೂರ್ಯ ಕಿರಣಗಳೆಲ್ಲಿರುತ್ತೆ? ಈಕ್ವೇಟರ್ ಅಲ್ಲಿ ಇರುತ್ತೆ. Then later, December 22nd, Tropic of Capricorn ಅಲ್ಲಿ ಇರುತ್ತೆ. So how it is influencing? Temperature ಎಲ್ಲಿ ಜಾಸ್ತಿ ಇರುತ್ತೋ ಲೋ ಪ್ರೆಷರ್ ಬೆಲ್ಟ್ ಅಲ್ಲಿ ಇರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದ್ರೆ ITCZ ಅಥವಾ ಲೋ ಪ್ರೆಷರ್ ಬೆಲ್ಟ್ ಝೋನ್ ಟ್ರಾಪಿಕ್ ಮಧ್ಯ ಫ್ಲಕ್ಚುಯೇಟ್ ಆಗ್ತಾ ಹೋಗುತ್ತೆ. ಮೂವ್ಮೆಂಟ್ ಯಾವ ಮಧ್ಯ ಇರುತ್ತೆ? ಇಟ್ ಇಸ್ ಬಿಟ್ವೀನ್ ಟ್ರಾಪಿಕ್ ಆಫ್ ಕ್ಯಾನ್ಸರ್ ಮತ್ತೆ ಟ್ರಾಪಿಕ್ ಆಫ್ ಕ್ಯಾಪ್ರಿಕಾನ್. ಓಕೆ, ದ ಸನ್ ರೈಸಸ್ ವರ್ಟಿಕಲ್ ಅಥವಾ ಓವರ್ ಇಟ್ ಸನ್ ರೈಸಸ್ ಮೂವ್ಮೆಂಟ್ ಯಾವ ಮಧ್ಯ ಇರುತ್ತೆ? ಇಟ್ ಇಸ್ ಓನ್ಲಿ ಬಿಟ್ವೀನ್ ದ ಟ್ರಾಪಿಕ್ಸ್. ಅದಕ್ಕೆ ಇನ್ ಪರ್ಟಿಕ್ಯುಲರ್ಲಿ ವಿ ಹ್ಯಾವ್ ಟೇಕನ್ 23.5 degrees. We'll understand what is ITCZ, Intertropical Convergence Zone. ಇಲ್ಲಿಂದ ಸಿ ಫ್ರಮ್ ನಾರ್ತ್ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ವಿಂಡ್ ಬರ್ತದೆ. ಬೋತ್ ನಾರ್ತನ್ ಹೆಮಿಸ್ಪಿಯರ್ ಮತ್ತೆ ಸದರ್ನ್ ಹೆಮಿಸ್ಪಿಯರ್ ಕೂಡ ಹಂಗೆ ಆಗ್ತದೆ. ಹೈಯರ್ ಪ್ರೆಷರ್ ಝೋನ್ ಅಥವಾ ಒತ್ತಡ ಹೆಚ್ಚಿರೋ ಜಾಗದಿಂದ ಒತ್ತಡ ಕಮ್ಮಿ ಇರೋ ಜಾಗಕ್ಕೆ ಹೋಗ್ತದೆ. ವೆನ್ ದಿಸ್ ವಿಂಡ್ ಓಕೆ ಕನ್ವರ್ಜ್ ಇನ್ ಎ ಲೋ ಪ್ರೆಷರ್ ಝೋನ್, ಅದನ್ನ ನಾವು ITCZ ಅಂತೀವಿ. The wind is coming like this, the wind is coming like this, low pressure zone and converge ಆಗುತ್ತೆ. That is what we call it as ITCZ. Region ಎಲ್ಲ ಆಗ್ತದೆ, tropical ಆಗ್ತದೆ. So intertropical, something is getting converged and so the name convergent, intertropical convergent zone. Now how it will influence monsoon ಅಂತ ನೋಡೋಣ. So ಇವಾಗ ITCZ ಮತ್ತೆ ಮಾನ್ಸೂನ್ ಲಿಂಕ್ ನೋಡೋಣ. ಅಂಡ್ ಯು ವಿಲ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಯಾಕೆ ಪರ್ಟಿಕ್ಯುಲರ್ ಡೇಟ್ಸ್ ಅಲ್ಲೇ IMD is able to say ಈ ಸ್ಟೇಟ್ಸ್ ಅಲ್ಲಿ ಮಾನ್ಸೂನ್ ಬರ್ಬೋದು ಅಂತ. ಆ ಲಿಂಕ್ ನೋಡೋಣ ಇವಾಗ. ಸಿ, ಇದು ಜೂನ್ ಫಸ್ಟ್ ಅಲ್ಲಿ ಸನ್ ರೇಸಸ್ ಆಲ್ಮೋಸ್ಟ್ ಈ ಟಿಪ್ ಅಲ್ಲಿ ಇರುತ್ತೆ. ಓಕೆ, ಇಂಡಿಯಾ ಟಿಪ್ ರೀಜನ್ ಅಲ್ಲಿ ಜೂನ್ ಫಸ್ಟ್ ಅಲ್ಲಿ ಏನಿರುತ್ತೆ? ವರ್ಟಿಕಲ್ ಸನ್ ರೇಸ್ ಇಲ್ಲಿರುತ್ತೆ. ಸೊ ದಿಸ್ ಎಂಟೈರ್ ರೀಜನ್ ಏನಾಗುತ್ತೆ? ದಿಸ್ ವಿಲ್ ಬಿಕಮ್ ಅ ಲೋ ಪ್ರೆಷರ್ ಝೋನ್. ಸೊ ಮೆಡಗಾಸ್ಕರ್ ರೀಜನ್, ನನ್ನ ಪ್ರೀವಿಯಸ್ ವಿಡಿಯೋನಲ್ಲಿ ನಾನು ಮ್ಯಾಸ್ಕರಿನ್ ಐಲ್ಯಾಂಡ್ಸ್ ಬಗ್ಗೆ ಮಾತಾಡಿದ್ದೆ, ಮ್ಯಾಸ್ಕರಿನ್ ಹ್ಯಾಂಡ್ ಬಗ್ಗೆ ಮಾತಾಡಿದ್ದೆ. ಸೊ ಇಲ್ಲಿಂದ ಇಲ್ಲಿಗೆ ನಾವು ದೇರ್ ಬಿ ಶಿಫ್ಟ್ ಆಫ್ ದ ವಿಂಡ್. As soon as the wind crosses the equator ಏನಾಗುತ್ತೆ? They will be tilt towards the right. ಅದು ಹೇಳಿದೆ ಯಾಕೆ? Because of Coriolis force. ಸೊ ಇವಾಗ ಹೈ ಪ್ರೆಷರ್ ಇಂದ ಲೋ ಪ್ರೆಷರ್ಗೆ ವಿಂಡ್ ಹೋಗುತ್ತೆ. ಫಸ್ಟ್ ಎಲ್ಲಿ ಹಿಟ್ ಆಗುತ್ತೆ? ಫಸ್ಟ್ ಹಿಟ್ ಆಗೋದು ಕೇರಳಗೆ. ಯಾಕೆ? ಬಿಕಾಸ್ ಇನ್ ದ ಇನಿಷಿಯಲ್ ಮೇ ಲಾಸ್ಟ್ ವೀಕ್ ಅಲ್ಲಿ ಅಥವಾ ಜೂನ್ ಫಸ್ಟ್ ವೀಕ್ ಅಲ್ಲಿ ದ ಸನ್ ರೇಸಸ್ ವಿಲ್ ಬಿ ವರ್ಟಿಕಲ್ ಸನ್ ರೇಸಸ್. ಅದಕ್ಕೆ ಹಿಟ್ ಕೇರಳ ಫಸ್ಟ್ ಅಂಡ್ ಆಲ್ಸೋ ಬಿಕಾಸ್ ಆಫ್ ಕೊರಿಯಾಲಿಸ್ ಫೋರ್ಸ್. ಆಮೇಲೆ ಆಸ್ ದ ಡೇಸ್ ಪಾಸಸ್ the sun will also move towards north.
ಸೊ ಮೇ ಬಿ 10th June to 15th June ಈ ಗ್ಯಾಪ್ ಅಲ್ಲಿ ಪಾರ್ಟ್ಸ್ ಆಫ್ ಕರ್ನಾಟಕ, ಪಾರ್ಟ್ಸ್ ಆಫ್ ಮಹಾರಾಷ್ಟ್ರ, ಗೋವಾ ಅಲ್ಲಿ ಕೂಡ ರೇನ್ ಆಗುತ್ತೆ. ಯಾಕೆ? ವೈ? ಬಿಕಾಸ್ ದ ಸನ್ ಇಸ್ ಹಿಯರ್ ಅಂಡ್ ಅಟ್ ದ ಸೇಮ್ ಟೈಮ್ ಈ ರೀಜನ್ ಅಲ್ಲಿ ITCZ ಇರುತ್ತೆ. ನಾನು ಆಗ್ಲೇ ಹೇಳಿದ್ದೆ ITCZ ಅಂದ್ರೆ ಏನು? ಲೋ ಪ್ರೆಷರ್ ಏರಿಯಾನಲ್ಲಿ ವೆನ್ ಹೈ ಪ್ರೆಷರ್ ಕಮ್ಸ್ ಅಂಡ್ ಕನ್ವರ್ಜಸ್, ಅದನ್ನ ITCZ ಅಂತ ಕರಿತೀರಿ. ದ ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ಹಿಯರ್. ಇದು ಆಲ್ರೆಡಿ ಲೋ ಪ್ರೆಷರ್. 1st June ಅಲ್ಲಿ ದಿಸ್ ಎಂಟೈರ್ ರೀಜನ್ ವಿಲ್ ಬಿ ಲೋ ಪ್ರೆಷರ್. ಇಲ್ಲಿಂದ ಹೈ ಪ್ರೆಷರ್ ವಿಂಡ್ಸ್ ಬರುತ್ತೆ, ಕನ್ವರ್ಜೆಂಟ್ ಆಗುತ್ತೆ. ಕನ್ವರ್ಜೆಂಟ್ ಆದಾಗ ಇಟ್ ಗಿವ್ಸ್ ವೇ ಟು ಮಾನ್ಸೂನ್ ರೇನ್ಸ್. ಅದೇ ರೀತಿ ಫ್ಯೂಚರ್ ಲೈಕ್ 10 ಅಥವಾ 15th June it will go northwards, low pressure will create ಆಗುತ್ತೆ. This winds will go. ಇಲ್ಲಿ ನಿಮ್ಗೆ ಗೊತ್ತು, ಇಲ್ಲಿ ವೆಸ್ಟರ್ನ್ ಘಾಟ್ಸ್ ಇದೆ. ಈ ವೆಸ್ಟರ್ನ್ ಘಾಟ್ಸ್ ಇಂದ ಏನಾಗುತ್ತೆ? orographic rainfall ಆಗುತ್ತೆ. I'll explain you what is orographic rainfall later. So ITCZ will be somewhere here. Remember, ITCZ is one of the main reason ಯಾಕೆ ನಮ್ಗೆ ಮಾನ್ಸೂನ್ ಆಗ್ತಾ ಇರೋದು. ITCZ ಮೇಲೆ ಶಿಫ್ಟ್ ಆಗ್ತಾ pressure belt will be shifting. At the same time ITCZ ಕೂಡ ಶಿಫ್ಟ್ ಆಗುತ್ತೆ and the wind will also move northwards. ಇವಾಗ ಮೇ ಬಿ ಬೈ end of June pressure belt ಎಲ್ಲ ಶಿಫ್ಟ್ ಆಗಿರುತ್ತೆ. The low pressure belt will be somewhere near north of Maharashtra, Gujarat region ಅಲ್ಲಿ ಇರುತ್ತೆ. So now ಇಲ್ಲಿ we get rainfall. By 21st June vertical sun rays will be on Tropic of Cancer, ಕರ್ಕರೇಖೆ ಮೇಲೆ ಇರುತ್ತೆ. So ಇಲ್ಲಿ we get huge amount of rainfall also. This is how ITCZ is influencing the winds. ITCZ ಹೆಂಗೆ ಮೇಲೆ ಪುಷ್ ಆಗ್ತಾ ಹೋಗುತ್ತೆ ಹಂಗೆ the winds will also get pushed towards the north. At some point of time entire India or the majority part of India ಗೆ there will be monsoon rainfall. These are the dates given by IMD. ಪ್ರತಿ ವರ್ಷ IMD dates ಕೊಡ್ತಾರೆ. ಯಾವ ಬೇಸಿಸ್ ಮೇಲೆ? ಬೇಸ್ಡ್ ಆನ್ ದ ಸನ್ ರೈಸ್ ವರ್ಟಿಕಲ್ ಮೂವ್ಮೆಂಟ್ ಹೆಂಗಿರುತ್ತೆ, ವರ್ಟಿಕಲ್ ಓವರ್ ಇಟ್ ಸನ್ ರೈಸಸ್ ಯಾವ ಜಾಗದಲ್ಲಿ ಇರುತ್ತೆ. ಸೊ ಅಲ್ಲಿ ಲೋ ಪ್ರೆಷರ್ ಬರುತ್ತೆ. ಲೋ ಪ್ರೆಷರ್ ಬಂದಾಗ ITCZ ಕೂಡ ಬರುತ್ತೆ. ITCZ ಬಂದಾಗ there will be monsoon winds coming and because of moisture there will be rainfall also. ಇದು ನೋಡಿ, it's entire cycle. Remember, monsoon winds two branches ಆಗಿ ಡಿವೈಡ್ ಆಗುತ್ತೆ. ಒಂದು you have the Arabian Sea branch and the other one is the Bay of Bengal branch. ಎರಡು ಬ್ರಾಂಚಸ್ ಆಗುತ್ತೆ. ಫಸ್ಟ್ ಎಲ್ಲಿ ಹಿಟ್ಟಾಗುತ್ತೆ? ಕೇರಳನಲ್ಲಿ ಹಿಟ್ಟಾಗುತ್ತೆ and huge amount of rainfall ಯಾಕೆ ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆಗುತ್ತೆ? that is because of orographic rainfall. So this is our western ghats. ಇಲ್ಲಿಂದ ನಮ್ಗೆ Arabian Sea branch monsoon winds ಬರ್ತಾ ಇದೆ. Western Ghats will trap it. Okay, ಇದೇನಾದ್ರೂ if this wind needs to cross, it needs to become lighter. ಅವಾಗ ಏನಾಗುತ್ತೆ? ಇಲ್ಲ, ಈ ಕ್ಲೌಡ್ಸ್ ಆಗ್ಲೇ ಮಾಯಿಶ್ಚರ್ ಇದೆ, ಹೆವಿ ಇದೆ ಈ ಕ್ಲೌಡ್ಸ್. ಸೊ ಸ್ವಲ್ಪ ಪ್ರೆಸಿಪಿಟೇಷನ್ ಎಲ್ಲ ಆಗುತ್ತೆ. ಪ್ರೆಸಿಪಿಟೇಷನ್ ಅಂದ್ರೆ ಏನು? ಇಟ್ ಸ್ಟಾರ್ಟ್ಸ್ ರೇನಿಂಗ್. ಇಟ್ ಈ ವೆಸ್ಟರ್ನ್ ಘಾಟ್ಸ್ ರೀಜನ್ ಅಲ್ಲಿ there will be huge amount of rainfall. ಆಮೇಲೆ when the clouds become lighter, it is lifted up. Now the clouds are lighter, they'll cross the western ghats. ಈ ಹಿಲ್ಸ್ ನ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ. ಬಟ್ ನಾವ್ ವಾಟ್ ವಿಲ್ ಹ್ಯಾಪನ್ ಅಂದ್ರೆ ದ ಸೇಮ್ ಕ್ಲೌಡ್ಸ್, ಇವಾಗ ಮಾಯಿಶ್ಚರ್ ಇಲ್ಲ ಈ ಕ್ಲೌಡ್ಸ್ ಅಲ್ಲಿ. ಓಕೆ, ಇಫ್ ದೇರ್ ಇಸ್ ನೋ ಮಾಯಿಶ್ಚರ್, ರೈನ್ಫಾಲ್ ಆಗುತ್ತಾ ಇಲ್ವೋ? ದೇ ವೋಂಟ್ ಬಿ ಎನಿ ರೈನ್ಫಾಲ್. ಸೊ ಅದಕ್ಕೆ ದಿಸ್ ಸೈಡ್ ಆಫ್ ದ ವೆಸ್ಟರ್ನ್ ಘಾಟ್ಸ್ ನ ನಾವೇನಂತೀರಿ? ರೇನ್ ಶ್ಯಾಡೋ ರೀಜನ್ ಅಂತ ಕರಿತೀರಿ. Okay, this is called as the windward side and this is called as the leeward side. Illi maximum rainfall irutte, illi evergreen forest irutte, illi there will be less rainfall. Okay, this entire thing is known as orographic rainfall. So namagu gottaytu western ghats alli yav tara there will be rainfall anta. ಈ ಪಾರ್ಟ್ I already explained you. It's a rain shadow area, so ಕಮ್ಮಿ rainfall ಇದೆ. And parts of Tamil Nadu, Andhra Pradesh coastal regions ಅಲ್ಲಿ rainfall ಇರಲ್ಲ. They have retreating monsoon rainfall. ಗುಜರಾತ್ ಅಲ್ಲಿ there will be good amount of rainfall. ರಾಜಸ್ಥಾನ್ ಅಲ್ಲಿ ಥಾರ್ ಡೆಸರ್ಟ್ ಇದೆ. ಯಾಕೆ ರಾಜಸ್ಥಾನ್ ಅಲ್ಲಿ ಥಾರ್ ಡೆಸರ್ಟ್ ಇದೆ and why there is no much of rainfall? That is because of the Aravalli hills. ಇಲ್ಲಿ you have the Aravalli hills here. Wind ಹೆಂಗ್ ಹೋಗುತ್ತೆ? Wind is, it's not hitting the Aravalli hills, but same direction ಅಲ್ಲಿ parallel ಆಗಿ ಹೋಗುತ್ತೆ. So this is not causing any rainfall. ಅದಕ್ಕೆ ರಾಜಸ್ಥಾನ್ ಅಲ್ಲಿ you have Thar desert. There is no much of rainfall. Thar desert ಇದೆ. ಇವಾಗ ಗೊತ್ತಾಯ್ತಾ ಯಾಕೆ there is a desert here and why there is no rainfall?
ಆಮೇಲೆ the same Arabian Sea branch wind ಎಲ್ಲಿ ಬರುತ್ತೆ, it comes near UP region, Delhi, UP, Haryana region ಬರುತ್ತೆ. Now you need to understand why Leh is a cold desert. ನಮ್ಗೆ ಇಲ್ಲಿ full Himalayan ranges ಇದೆಯಾ. This will, first of all, ಈ winds ಗೆ at this point of time moisture ಕಮ್ಮಿ ಆಗೋಗಿರುತ್ತೆ. And they can't cross the Himalayan mountains. So the Leh has become a cold desert. ಇವಾಗ ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂ ರೀಜನ್ ಅಲ್ಲಿ ಯಾಕೆ ಅಷ್ಟು ರೈನ್ಫಾಲ್ ಆಗುತ್ತೆ, ದಟ್ ಇಸ್ ಬಿಕಾಸ್ ಆಫ್ ದ ನರ್ಮದಾ ಅಂಡ್ ತಾಪಿ ರಿವರ್. ಓಕೆ, ಈ ನರ್ಮದಾ ಅಂಡ್ ತಾಪಿ ರಿವರ್ ಇಂದ ದ ವಿಂಡ್ಸ್ ವಿಲ್ ಟೇಕ್ ಅಪ್ ಮಾಯಿಶ್ಚರ್ ಅಂಡ್ ಈ ಛೋಟಾ ನಾಗ್ಪುರ್ ಪ್ಲಾಟ್ಯೂ ರೀಜನ್ ಅಲ್ಲಿ there will be good amount of rainfall. This is all about the Arabian Sea branch. ನಾವು ಇವಾಗ ಇಲ್ಲಿ ಬೇ ಆಫ್ ಬೆಂಗಾಲ್ ಬ್ರಾಂಚ್ ನ ನೋಡೋಣ. What will happen in Bay of Bengal branch? Direction ಗೊತ್ತು. The direction is like this. ಇಲ್ಲಿ ನಮಗೆ Arakan Yoma hills ಇದೆ. It will get hit, deflect ಆಗಿ it will go towards what? North east ಹೋಗುತ್ತೆ. North east ಅಲ್ಲಿ there is something known as funneling effect. Okay, ಯಾವ್ದಾದ್ರು ಯೋಚನೆ ಮಾಡಿದಿರಾ why ಮೊಸನ್ರಾಮ್ ಚಿರಾಪುಂಜಿ highest wettest place ಅಂತ ಯಾಕೆ ಕರೀತಾರೆ? That is because of funneling effect. ಏನಿದು funneling effect? Meghalaya regionally, we have three important hills, Garo, Khasi and Jaintia. So this wind will get trapped. Funnel, ಒಂದು funnel ಅಲ್ಲಿ ಹೆಂಗೆ water trap ಆಗುತ್ತೆ, ಅದೇ ರೀತಿ this moisture-laden winds will get trapped. ಇದು ಟ್ರ್ಯಾಪ್ ಇಂದ ಆಚೆ ಹೋಗ್ಬೇಕು ಅಂದ್ರೆ precipitation ಆಗಬೇಕು. The clouds should become lighter. So there will be huge amount of rain in the region and then it will travel towards the UP region. And then the Bay of Bengal branch will go towards UP. Okay, then it will merge with the Arabian Sea branch. This is the entire cycle of southwest monsoon winds. ಇದೆಲ್ಲ ಯಾವ ಮಂತ್ ಅಲ್ಲಿ ಆಗುತ್ತೆ? ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಮಂತ್ ಅಲ್ಲಿ ಆಗುತ್ತೆ. ಫ್ರಮ್ ಅಕ್ಟೋಬರ್ ಸೀಸನ್ ಸ್ವಲ್ಪ ಚೇಂಜ್ ಆಗುತ್ತೆ, ಪ್ರೆಷರ್ಸ್ ಕೂಡ ಚೇಂಜ್ ಆಗುತ್ತೆ. ಆಸ್ ದ ಪ್ರೆಷರ್ ಚೇಂಜಸ್ ವಿಲ್ ಬಿ ರಿಟ್ರೀಟಿಂಗ್ ಆಫ್ ಮಾನ್ಸೂನ್. ಸೊ ಏನಿದು ರಿಟ್ರೀಟಿಂಗ್ ಆಫ್ ಮಾನ್ಸೂನ್ ಅಂತ ನೋಡೋಣ. ರಿಟ್ರೀಟಿಂಗ್ ಆಫ್ ಮಾನ್ಸೂನ್ ಯಾವಾಗ ಆಗುತ್ತೆ? ಅಕ್ಟೋಬರ್ ಇಂದ ಶುರು ಆಗುತ್ತೆ. ಇವಾಗ ದ ಎಂಟೈರ್ ಸಿನಾರಿಯೋ ವಿಲ್ ಚೇಂಜ್. ಇಲ್ಲಿ ನಮ್ಗೆ ಹೈ ಪ್ರೆಷರ್ ಆಗಿದೆ. ಯಾಕೆ ಹೈ ಪ್ರೆಷರ್ ಆಗಿದೆ? ಬೈ ಅಕ್ಟೋಬರ್, ನವೆಂಬರ್ ದ ಟೆಂಪರೇಚರ್ ವಿಲ್ ಗ್ರಾಜುಲಿ ಡಿಕ್ರೀಸ್. ಟೆಂಪರೇಚರ್ ಡಿಕ್ರೀಸ್ ಆದಾಗ ವಿ ಗೆಟ್ ಹೈ ಪ್ರೆಷರ್. ನಾವ್ ದ ವಿಂಡ್ಸ್ will change their direction. The winds will move out like this. Okay, ಇಲ್ಲಿ land mass ಇದೆ, so moisture ಇಲ್ಲ, and so there is no much of rainfall. ಮತ್ತೆ madam ಆಗ್ತಾನೆ ನೀವು ಹೇಳಿದ್ರಿ parts of Tamil Nadu, parts of Godavari will get retreating monsoon. Yes, ಈ region ಅಲ್ಲಿ there will be some amount of rainfall. ಯಾಕೆ there will be some amount of rainfall? ಇಲ್ಲಿ Bay of Bengal ಇದೆ. Bay of Bengal in the same wind will take some moisture and e regionally there will be a bit of rainfall, retreating monsoon rainfall ಆಗುತ್ತೆ. And at the same time ನಮ್ಗೆ Punjab, Haryana, parts of Jammu and Kashmir, UP ನಲ್ಲಿ ಕೂಡ there will be winter rainfall because of westerly disturbance. ಏನಿದು western disturbance, ಏನಿದು rainfall ಅಂತ will understand. Even before going into western disturbance, first jet stream andre enu anta I'll explain you so that the next step will be easier for you to understand. We know this is a pressure belt. Illi namge Hartley cell ide, here we have a Ferrel cell. See the movement of the air nodi. Illi upper troposphere alli see the movement of the air. The air is falling down. Regionally the air is falling down like this. But remember, 100% ನಾವಿಲ್ಲಿ 100 unit air wind ಇದ್ರೆ all this 100 unit will not fall down. ಯಾಕೆ? difference in pressure and difference in temperature ಇಂದ there will be some wind which is left out. Troposphere, upper troposphere ಅಲ್ಲಿ there will be some wind which is left out. ಅದು ಹಂಗೆ stagnant ಆಗಿರಕ್ಕಾಗುತ್ತಾ? ಇಲ್ಲ. The earth is rotating. So ಇವಾಗ ಏನಾಗುತ್ತೆ? The wind which is in the upper troposphere ಅದು ಕೂಡ it will start rotating. ಯಾವ direction ಅಲ್ಲಿ? Western direction ಅಲ್ಲಿ. Okay, so this is known as jet stream. ಯಾವ direction ಅಲ್ಲಿ? Western direction ಅಲ್ಲಿ it will go. The placement ಏನು? It is in the upper troposphere. Okay, and speed, remember the speed is about 300 to 400 kilometer. So there are mainly two jet streams. ಒಂದು ನಮಗೆ
ಟ್ರಾಪಿಕಲ್ ಸಬ್ಟ್ರಾಪಿಕಲ್ ಜೆಟ್ ಸ್ಟ್ರೀಮ್ ಇದೆ, ಇನ್ನೊಂದು ಪೋಲಾರ್ ಜೆಟ್ ಸ್ಟ್ರೀಮ್ ಇದೆ. ಈ ಜೆಟ್ ಸ್ಟ್ರೀಮ್ ಆಸ್ ಎ ಹ್ಯೂಜ್ ಇನ್ಫ್ಲೂಯೆನ್ಸ್ ಆನ್ ಆರ್ ಮಾನ್ಸೂನ್. ಅದೇನು ಅಂತ ನೋಡೋಣ. ಸೊ ದಿಸ್ ಇಸ್ ಅ ಮೆಡಿಟೇರಿಯನ್ ರೀಜನ್. ನಮಗೆ ಮೆಡಿಟೇರಿಯನ್ ರೀಜನ್ ಇಂದ ವಿಲ್ ಗೆಟ್ ವಿಂಡ್ಸ್. ಓಕೆ, ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗೋದಲ್ಲಿ ಮೆಡಿಟೇರಿಯನ್ ರೀಜನ್ ಇಂದ. ಸೊ ಏನಾಗ್ತದೆ ಈ ರೀಜನ್ ಅಲ್ಲಿ, ವಾಟ್ ಇಸ್ ದಟ್ ಕಾಸಿಂಗ್ ಇದು ರೈನ್ಫಾಲ್ ಅಥವಾ ವಿಂಡ್ಸ್ ಅಂತ ನೋಡೋಣ. ಸಿ, ಇಲ್ಲಿ ಯು ಹ್ಯಾವ್ ಕೋಲ್ಡ್ ವಿಂಡ್ಸ್ ಕಮಿಂಗ್ ಫ್ರಮ್ ದ ಪೋಲಾರ್, ಮತ್ತೆ ಇಲ್ಲಿ ವಾರ್ಮ್ ವಿಂಡ್ಸ್ ಕಮಿಂಗ್ ಫ್ರಮ್ ದ ಟೆಂಪರೇಟ್ ರೀಜನ್. ಓಕೆ, ಇವಾಗ ಹೆಂಗಿರುತ್ತೆ ಅಂದ್ರೆ ದ ಕೋಲ್ಡ್ ವಿಂಡ್ಸ್ ಆರ್ ಹೆವಿಯರ್, ದ ವಾರ್ಮರ್ ವಿಂಡ್ಸ್ ಆರ್ ಲೈಟ್. At some point of time it will collide. The cold winds being heavier, it's pushed down. The warmer winds, adu ಸ್ವಲ್ಪ light irutte, it will get lifted upwards. ಈ lifted upwards process ಅಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ನಮಗೆ ಮೆಡಿಟೇರಿಯನ್ ಸೀ ಇದೆ, ಮೆಡಿಟೇರಿಯನ್ ಸೀ ಇಂದ ಮಾಯಿಶ್ಚರ್ ತಗೊಳುತ್ತೆ. ಓಕೆ, there will be this wind will get moisture from the Mediterranean Sea, and mind you, this is a warm wind, so it is lifted up. Now you need to link jet stream. ಇವಾಗ ಏನಾಗುತ್ತೆ ಅಂದ್ರೆ ಜೆಟ್ ಸ್ಟ್ರೀಮ್, ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ಈ ಸೈಡ್ ಇಂದ ಬರುತ್ತೆ. ದಿಸ್ ವಿಲ್ ಪುಷ್ ದ ಮೆಡಿಟೇರಿಯನ್ ವಿಂಡ್ಸ್ ಆಲ್ಸೋ. ಇಲ್ಲಿ ನಮ್ಗೆ ವಾರ್ಮ್ ವಿಂಡ್ಸ್ ವಿಲ್ ಗೆಟ್ ಪುಷ್ಡ್ ಬಿಕಾಸ್ ಆಫ್ ದಿಸ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್. ಸೊ ಏನಾಗುತ್ತೆ, ಇಲ್ಲಿಂದ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಬರುತ್ತೆ ಅಪ್ಪರ್ ಟ್ರೋಪೋಸ್ಫಿಯರ್ ಅಲ್ಲಿ. ಈ ವಾರ್ಮ್ ವಿಂಡ್ ಇಸ್ ಆಲ್ಸೋ ಲಿಫ್ಟೆಡ್ ಅಪ್. ದ ಸೇಮ್ ವಿಂಡ್ ಬಿಕಾಸ್ ಆಫ್ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ನಮ್ ಇಂಡಿಯಾ ತನಕ ಬರುತ್ತೆ. ಇವಾಗ ಇಲ್ಲಿ ಇಂಡಿಯಾನಲ್ಲಿ ಏನಾಗುತ್ತೆ, ವಿ ಹ್ಯಾವ್ ದ ಹಿಂದೂ ಕುಶ್ ಮೌಂಟೇನ್ಸ್, ವಿ ಹ್ಯಾವ್ ದ ಹಿಮಾಲಯಾಸ್, ಅಂಡ್ ಸೊ ದೇರ್ ವಿಲ್ ಬಿ ಸಮ್ ಅಮೌಂಟ್ ಆಫ್ ರೈನ್ಫಾಲ್. Punjab, Haryana regionally there will be rainfall. Other when you go towards an higher altitude, parts of Jammu and Kashmir, ali you have snowfall. Okay, this is known as western disturbance. Yake western disturbance? Because of the westerly jet streams and the direction of the wind. Okay, ಈ ವೆಸ್ಟರ್ನ್ ಡಿಸ್ಟರ್ಬೆನ್ಸ್ ವಿಂಡ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಇಂಡಿಯಾ. ಒಂದು ಯಾಕೆ, ಈ ವಿಂಟರ್ ಸೀಸನ್ ಅಲ್ಲಿ ನಾವ್ ಯಾವ ಕ್ರಾಪ್ಸ್ ಗ್ರೋ ಮಾಡ್ತೀರಿ, ರಾಬಿ ಕ್ರಾಪ್ ಸೀಸನ್ ಆಯ್ತು. ರಾಬಿ ಕ್ರಾಪ್ ಅಲ್ಲಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ರಾಪ್, wheat. Wheatಗೆ this wind as well as this rainfall is very important. Next, what is the other importance? ಈ ವಿಂಟರ್ ಸೀಸನ್ ಅಲ್ಲಿ ನಮ್ಗೆ ಡೆಲ್ಲಿ, ಪಾರ್ಟ್ಸ್ ಆಫ್ ಹರಿಯಾಣ ಪೊಲ್ಯೂಷನ್ ಜಾಸ್ತಿ ಇರುತ್ತೆ. ಈ wind will help in clearing a bit of pollution, and at the same time, see, ನೀವು ಯಾವಾಗಾದ್ರೂ ನೋಡಿದಿರ ಜಸ್ಟ್ ಬಿಫೋರ್ ರೈನ್ಫಾಲ್, ಆಫ್ಟರ್ ರೈನ್ಫಾಲ್ ನಮ್ಗೆ ಹ್ಯೂಮಿಡಿಟಿ ಜಾಸ್ತಿ ಆಗಿ ವಿ ಫೀಲ್ ಅ ಬಿಟ್ ಹಾಟ್. ಸೊ ಪಾರ್ಟ್ ಆಫ್ ನಾರ್ತ್ ಇಂಡಿಯಾ ರೀಜನಲ್ ಕೂಡ ಇದೇ ಆಗುತ್ತೆ. ವೆಸ್ಟರ್ನ್ ವಿಂಡ್ಸ್ ಸ್ವಲ್ಪ ರಿಲೀಫ್ ಕೊಡುತ್ತೆ ಬಿಕಾಸ್ ಆಫ್ ಎಕ್ಸ್ಟ್ರೀಮ್ ವಿಂಟರ್ಸ್. ಸೊ ದೀಸ್ ಆರ್ ದ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ದಟ್ ಯು ನೀಡ್ ಟು ರಿಮೆಂಬರ್. ಒಂದು ಫಾರ್ ಕ್ರಾಪ್ಸ್, ಇನ್ನೊಂದು ಪೊಲ್ಯೂಷನ್, ಮತ್ತೆ ಎಕ್ಸ್ಟ್ರೀಮ್ ವಿಂಟರ್ಸ್ ಇಂದ ಸ್ವಲ್ಪ ದೇರ್ ವಿಲ್ ಬಿ ಪ್ರೊಟೆಕ್ಷನ್. ಮತ್ತೆ NCERT ನಲ್ಲಿ ದೇ ಹ್ಯಾವ್ ಆಲ್ಸೋ ಮೆನ್ಷನ್ ಅಬೌಟ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್. ಏನಿದು ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್? ಸಿ, ಈಸ್ಟರ್ಲಿ ಜೆಟ್ ಸ್ಟ್ರೀಮ್ಸ್ ಯಾವಾಗ ಆಗೋದು ಅಂದ್ರೆ ಇಟ್ ಇಸ್ ಡ್ಯೂರಿಂಗ್ ದ ಸೌತ್ ವೆಸ್ಟ್ ಮಾನ್ಸೂನ್ ವಿಂಡ್ಸ್. ಈ ರಿಟ್ರೀಟಿಂಗ್ ಟೈಮಲ್ಲಿ ಆಗಲ್ಲ. ಐ ಜಸ್ಟ್ ಎಕ್ಸ್ಪ್ಲೇನ್ ಯು ವಾಟ್ ಇಸ್ ದಿಸ್ easterly jet stream. Mind you, easterly jet stream is a very temporary jet stream. ಬೇರೆ ವೆಸ್ಟರ್ಲಿ ಜೆಟ್ ಸ್ಟ್ರೀಮ್ ತರ ಇಟ್ ಇಸ್ ನಾಟ್ ಪರ್ಮನೆಂಟ್. ಮಾನ್ಸೂನ್ ಸೀಸನ್ ಅಲ್ಲಿ ಮಾತ್ರ ಓನ್ಲಿ ಓವರ್ ಇಂಡಿಯಾ ವಿಲ್ ಸಿ ದಿಸ್ ಈಸ್ಟರ್ಲಿ ಜೆಟ್ ಸ್ಟ್ರೀಮ್. ಇವಾಗ ಹೌ ಟಿಬೆಟ್ ಇಸ್ ಇನ್ಫ್ಲೂಯೆನ್ಸಿಂಗ್ ಅಂತ ನೋಡೋಣ. ನ್ಯೂಸ್ ಅಲ್ಲೆಲ್ಲ ದ ಟಿಬೆಟ್ ಫ್ಯಾಕ್ಟರ್ ಆಫ್ ಮಾನ್ಸೂನ್, ಟಿಬೆಟ್ ಫ್ಯಾಕ್ಟರ್ ಆಫ್ ದ ಮಾನ್ಸೂನ್ ಅಂತ ಮಾಡ್ತಾ ಇರ್ತೀರಲ್ವಾ, ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಸ್ ದ ಸೈಕಲ್. ಇಲ್ಲಿ ಟಿಬೆಟ್ ಇದೆ. ಸೊ just before monsoon the temperature is very high. Okay, mainland India gintu Tibet temperature is very high, so the low pressure intensity is also very high. Ivaga enagutte andre, just imagine this is the Tibetan Plateau region. Illi the temperature is high, the wind will become lighter and it is moved up or it is pushed up. Ee region alli enagutte, ee region alli we have the high pressure. Okay, upper layer of the Tibet region alli illi high pressure ide. Now high pressure inda the wind should move to some low pressure region, no? So it will move towards where? It will move towards the Mascarin Eye at the Madagascar region. Idella ella agtirodu, it is happening at the troposphere, higher level of the troposphere. Tibet, just imagine illi Tibet ide, illi namge somewhere here we have the Mascarin Eye at the Madagascar ide. The wind is lifted up and it is pushed towards the Mascarin Eye. Okay, this is one cycle.
This will happen Yavaga. It will happen during monsoons. Monsoonally, we also have the southwest winds coming like this. This cycle nodidra, this is an entire cycle. Illi southwest monsoon winds ide. Just above that, you have the easterly jet stream. Okay, because of this direction, in Tibet, it will cross over Bengal, it will cross over Bengaluru, and then it will fall. Where? It will fall over the Mascarin Eye ಅಥವಾ Madagascar region. ಇದನ್ನ ನಾವು easterly jet stream ಅಂತೀರಿ. If this easterly jet streams become weak, in a monsoon kuda it will become weak. Easterly jet stream is feeding the southwest monsoon winds. Okay, Tibet ಅಲ್ಲಿ ಏನಾದ್ರೂ ಸ್ವಲ್ಪ climate change effect ಕಾಣಿಸಿದ್ರೆ ನಮಗೆ easterly jet stream will get affected. Monsoon will be affected. ಇದನ್ನ ನಾವು ನ್ಯೂಸ್ ಅಲ್ಲಿ ನೋಡ್ತಿರೋದು ಫ್ರಮ್ ಎಷ್ಟು ವರ್ಷದಿಂದ almost 4 to 5 years the discussion is going on. See, 2026 is a El Nino year. So there will be one or the other questions related to monsoon. Please study this properly. Thank you.